ಸಾಹೇಬರು ಡಿ.ಝೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ಅದನ್ನ ಹೆಚ್ಚುವಾಗಿ ಏನಂತಲ್ಲ ಸ್ಥಾನ ಕೊಡಬೇಕು ಅಂತೇಳಿ ನಾವು ಮಂತ್ರಿ ಸ್ಥಾನಕ್ಕೆ ಎಲ್ಲ ಹಾವೇರಿ ಡಿಸ್ಟಿಕ್ಲಿಂದ ಎಲ್ಲ ಜನ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಸಾಹೇಬರು ಡಿ.ಝೆಡ್ ಜಮೀರ್ ಅಹಮದ್ ಸಾಹೇಬರು ಎಲ್ಲ ಮನಸ್ಸಿನಲ್ಲಿ ಎಲ್ಲ ವ್ಯಕ್ತಿ ಮನಸ್ಸಿನಲ್ಲಿ ಯಾವುದು ಜಾತಿ ಧರ್ಮ ಯಾವುದು ನೋಡಿಲ್ಲ. ಜಮೀರ್ ಅಹಮದ್ ಸಾಹೇಬ್ ಏನೈತಲ್ಲ ಯಾರು ಹೋದ್ರು ಅವ್ರಿಗೆ ದಾನ ಧರ್ಮ ಮಾಡಿ ಅವ್ರಿಗೆ ಕುಂದರ್ಸಿ ಅವ್ರದ್ದು ಏನೈತಿ ಅಭಿಪ್ರಾಯ ತಗೊಂಡು ಅವ್ರು ಏನೈತಲ್ಲ ಇದೆಲ್ಲ ಮುಂದೆ ಅವ್ರದ್ದು ದಾರಿ ತೋರಿಸ್ತಿದ್ದಾರೆ. ಅದ್ರ ಸಲುವಾಗಿ ನಾವು ಜಮೀರ್ ಅಹಮದ್ ಸಾಹೇಬ್ ದೊಡ್ಡರಲ್ಲ, ಆದ್ರೂ ಅವ್ರು ನಮ್ದು ಏನೈತಲ್ಲ ಈ ಕರ್ನಾಟಕ ಸರ್ಕಾರದಲ್ಲಿ ಜಮೀರ್ ಅಹಮದ್ ಸಾಹೇಬ್ ಮುಸ್ಲಿಂ ವ್ಯಕ್ತಿ ಇದು. ಆಮೇಲೆ ಎಲ್ಲಾ ಜನಕ್ಕೂ ಬೇಕಾಗಿದೆ ಜಮೀರ್ ಅಹಮದ್ ಸಾಹೇಬ್ಗಳು, ಎಲ್ಲಾ ಜನಕ್ಕೂ ಬೇಕಂದ್ರೆ ಹೆಂಗೈತಿ ಜಮೀರ್ ಅಹಮದ್ ಸಾಹೇಬ್ರದ್ದು ಮನಸ್ಸು ದೊಡ್ಡ ಮನಸ್ಸಿದೆ. ಈ ಕಾಂಗ್ರೆಸ್ ಪಕ್ಷನಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷನಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಯಾಕೆ ಕೇರಳಕ್ಕೆ ಹೋದ್ರೆ, ಎದರ ಸಲುವಾಗಿ ಹೋದ್ರೆ? ಜಮೀರ್ ಅಹಮದ್ ಸಾಹೇಬ್ ಎಲ್ಲಿ ಹೋಗ್ತಾರಲ್ಲ ಅಲ್ಲೇ ಸಮುದ್ರ ಏನೈತಲ್ಲ ಸಮುದ್ರ ಬಂದಂಗೆ ಜನ ಸೇರ್ತಾವ. ಜಮೀರ್ ಅಹಮದ್ ಎಲ್ಲಿ ಹೋಗ್ತಾರಲ್ಲ ಅಲ್ಲೇ ಜನ ಎಲ್ಲಿ ಬೇಕಾದಲ್ಲೇ ಜನ ಸಾಕಷ್ಟು ಜನ ಏನೈತಲ್ಲ ಜಮೀರ್ ಅಹಮದ್ ಸಲುವಾಗಿ ಬರ್ತಾರೆ. ಅರ್ಧ ತಾಸು ಮೊದಲೇ, 1 ತಾಸು ಮೊದಲೇ, 2 ತಾಸು ಮೊದಲೇ ಬರ್ತಾರೆ. ಅದನ್ನೇ ನಾವು ಏನೈತಲ್ಲ ಈಗೇನ್ ನಮಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ಜಮೀರ್ ಅಹಮದ್ ಸಾಹೇಬ್ ಬಗ್ಗೆ ಯಾಕೆ ಹೇಳಿದ್ರೆ ಯಾರದವ್ರದ್ದು ನಮ್ದು ಇದೆಲ್ಲ ಜಮೀರ್ ಅಹಮದ್ ಇಲ್ಲಿರುವಂತಹ ಪ್ರತಿನಿಧಿಗಳನ್ನ ಗೆಲ್ಲಿಸುವಂಥ ಕೆಲಸವನ್ನ ನಮ್ಮ ಡಿ.ಝೆಡ್ ಜಮೀರ್ ಅಹಮದ್ ಸಾಹೇಬರು ಮಾಡಿದ್ದಾರೆ. ಆದರೆ ಇವತ್ತು ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಮೊದಲನೇ ಸ್ಥಾನದಲ್ಲಿ ಸಿಕ್ಕಿಲ್ಲ. ಆದ ಕಾರಣ ನಾವೆಲ್ಲರೂ ಕೂಡ ಈ ಒಂದು ಹಾವೇರಿ ಜಿಲ್ಲೆಯ ಸರ್ವಧರ್ಮದ ಎಲ್ಲ ಲೀಡರ್ಗಳು ಸೇರಿಕೊಂಡು ಇವತ್ತು ಡಿ.ಝೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ನಮ್ಮ ಪಶ್ಚಿಮ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಿ.ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮಂಥ ಎಲ್ಲ ಒಬ್ಬ ಯುವಕರು ಬೆಳೀಲಿಕ್ಕೆ ಜಮೀರ್ ಅಹಮದ್ ಸಾಹೇಬರು ಅವರು ಮಂತ್ರಿ ಸ್ಥಾನ ಸಿಗಬೇಕು. ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕರೆ ನಮ್ಮಂಥ ಎಲ್ಲ ಯುವಕರು ಬೆಳೀಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳುತ್ತಾ ನನಗೆ ಅವಕಾಶ ನೋಡ್ರಿ, ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಇದು ನಾವು ಪಾರ್ಟಿ ಇವತ್ತು ನಾವು ಪಾರ್ಟಿಗೆ ಕೇಳಕ್ಕೆ ಅಧಿಕಾರಿ, ನಾವೊಬ್ಬ ಕಾರ್ಯಕರ್ತ, ನಾನೊಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯ. ನಾವು ಪಾರ್ಟಿಗೆ ಹೇಳೋದೇನೆಂದರೆ ಒಳ್ಳೆಯ ಒಬ್ಬ ಸ್ಟಾರ್ ವಿಚಾರಕರು, ಆಮೇಲೆ ಸ್ಟಾರ್ ಲೀಡರು ಅಂಥವ್ರಿಗೆ ಒಂದು ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಆಸೆ. ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ನಮ್ಮಂಥ ಎಲ್ಲ ಯುವಕರು ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಡಿ.ಕೆ ಶಿವಕುಮಾರ್ ನಮ್ಮ ಸಮಾಜದ ನಮ್ಮ ಮಲ್ಲಿಕಾರ್ಜುನ ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಬಡವರು ಹಾಗೂ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ದಲಿತ ಸಮಾಜ ಆಗಲಿ, ಮುಸ್ಲಿಂ ಸಮಾಜ ಆಗಲಿ, ಕುರುಬ ಸಮಾಜ ಎಲ್ಲ ಜಾತಿಗೂ ಸಮನಾಗಿ ಮನೆಗಳನ್ನು ಹಚ್ಚಿರುವಂಥ ಏಕೈಕ ವ್ಯಕ್ತಿ ಯಾರಾಗಿದ್ರೆ ಅದು ನಮ್ಮ ಜಮೀರ್ ಅಹಮದ್ ಸಾಹೇಬರು. ಹೀಗಾಗಿ ಅವ್ರಿಗೆ ಒಳ್ಳೆಯ ಈ ವಿಡಿಯೋ ಮೂಲಕ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕೆಂದ ತಮ್ಮಲ್ಲಿ ಚಿರಕಳೆಯ ವಿನಂತಿ ಮಾಡಿಕೊಳ್ತೇನೆ. ನಿಮ್ಮ ಹೆಸರು? ಸಂಜೀವ್ ಪಾಳ್ಯದ ಅಂತಂದು ನಾನು ಸಿದ್ದಾಪುರ ತಾಲೂಕಿನ ಮಾದಿಗ ಸಮಾಜದ ಯುವಕ. ಏನು ಬಯಸ್ತೀನಿ ಅಂದ್ರೆ ನಮ್ಮ ನೂತನಾದ ಡಿ.ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಮೊಟ್ಟ ಮೊದಲು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು